ನಮಸ್ಕಾರ ಸ್ನೇಹಿತರೆ. ರುದ್ರಾಕ್ಷಿ ಉತ್ಪತ್ತಿ. ತ್ರಿಪುರಾಸುರನಿಗೆ ತ್ರಿಮೂರ್ತಿಗಳಿಂದನೂ ಸಾವು ಬರಬಾರದೆಂದು ಬ್ರಹ್ಮ ವಿಷ್ಣು ವರ ಕೊಟ್ಟಿರುತ್ತಾರೆ. ಈ ಅಸುರನು ದೇವತೆಗಳಿಗೆ, ಋಷಿಗಳಿಗೆ ಎಲ್ಲರಿಗೂ ಹಿಂಸೆ ಕೊಡುತ್ತಿರುತ್ತಾನೆ. ಇವನ ಸಂಹಾರಕ್ಕಾಗಿ ದೇವತೆಗಳು ಶಿವನ ಮೊರೆ ಹೋಗುತ್ತಾರೆ. ಈ ಅಸುರನ ಸಂಹಾರ ಮಾಡಿ ಲೋಕ ಕಲ್ಯಾಣಕ್ಕೆ ದಾರಿ ತೋರಿಸುವಂತೆ ಪ್ರಾರ್ಥಿಸುತ್ತಾರೆ. ಆಗ ಶಿವನು ಕಣ್ಣು ಮುಚ್ಚಿ ಗಾಯತ್ರಿ ದೇವಿ ಜಪ ಮಾಡುತ್ತಾನೆ. ಆಗ ಗಾಯತ್ರಿ ದೇವಿಯು ಶಿವನ ಮನಸ್ಸಿನಲ್ಲಿ ನಿಶ್ಚಲ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಲೋಕ ಕಲ್ಯಾಣಕ್ಕಾಗಿ ಗಾಯತ್ರಿ ದೇವಿಯ ಜಪ ಮಾಡಿದ ಶಿವನಿಗೆ ದೇವಿಯ ದರ್ಶನದಿಂದ ಸಂತೋಷವಾಗಿ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತದೆ. ಶಿವನ ಬಲಗಣ್ಣಿನಿಂದ ಸೂರ್ಯನು, ಎಡಗಣ್ಣಿನಿಂದ ಚಂದ್ರನು, ಪಾಲನೇತ್ರದಿಂದ ಅಗ್ನಿಯು ಗೋಚರಿಸುತ್ತಾರೆ. ಆಗ ಶಿವನ 3 ಕಣ್ಣಿನಿಂದ ಬಿದ್ದ ಆನಂದ ಬಾಷ್ಪಗಳೇ 3 ವೃಕ್ಷಗಳಾಗುತ್ತವೆ. ಅದೇ ರುದ್ರಾಕ್ಷಿ. ರುದ್ರನ ಕಣ್ಣಿನಿಂದ ಬಿದ್ದ ಹನಿಗಳಿಂದ ಹುಟ್ಟಿದ್ದಕ್ಕೆ ಇದಕ್ಕೆ ರುದ್ರಾಕ್ಷಿ ಎನ್ನುವುದು. ಶಿವನ ಬಲಗಣ್ಣಿನಿಂದ ಬಿದ್ದ 12 ಹನಿ ಕಣ್ಣೀರಿನ ಹನಿಗಳು ಕಪಿಲವರ್ಣದ ರುದ್ರಾಕ್ಷಿಗಳಾಗುತ್ತವೆ. ಸೂರ್ಯನ ಶಕ್ತಿ ಇದರಲ್ಲಿ ಅಡಗಿದೆ. ಕಣ್ಣಿನಿಂದ ಬಿದ್ದ 16 ಹನಿ ಕಣ್ಣೀರು ಬಿಳಿಯ ರುದ್ರಾಕ್ಷಿ ಆಗುತ್ತವೆ. ಇದರಲ್ಲಿ ಚಂದ್ರನ ವರ್ಣವಿದೆ. ಶಿವನ ಪಾಲನೇತ್ರದಿಂದ ಬಿದ್ದ 10 ಹನಿ ಕಣ್ಣೀರು ಕಪ್ಪು ವರ್ಣದ ರುದ್ರಾಕ್ಷಿಗಳಾಗುತ್ತವೆ. ಹೀಗೆ ಶಿವನ ಅಶ್ವರೂಪದಿಂದ 3 ತರಹದ ರುದ್ರಾಕ್ಷಿ ಉತ್ಪತ್ತಿಯಾಗುತ್ತವೆ. ಈ ರುದ್ರಾಕ್ಷಿ ಮಹಿಮೆ ತುಂಬಾ ಇದೆ. ರುದ್ರಾಕ್ಷಿ ಧರಿಸಿದ ಮನುಷ್ಯನು ಉತ್ತಮನಾಗಿ ಇರಲಿ, ಉತ್ತಮನಲ್ಲದವನಾಗಿರಲಿ, ಭಕ್ತಿ ಇರುವವನಾಗಿರಲಿ ಅಥವಾ ಇಲ್ಲದವನಾಗಿರಲಿ, ಯಾರೇ ಧಾರಣೆ ಮಾಡಿದರೂ ಪಾಪಮುಕ್ತನಾಗುತ್ತಾನೆ, ಪುಣ್ಯವಂತನಾಗುತ್ತಾನೆ, ಶಿವ ಸಾಯುಜ್ಯವನ್ನ ಸೇರುತ್ತಾರೆ. ಓಂ ನಮಃ ಶಿವಾಯ.